ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹೊಸ ಮುನ್ನುಡಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನಮ್ಮ ಕೊಪ್ಪಳದ ಗವಿ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ 2026 ಅಜ್ಜನ ಜಾತ್ರೆ 2026 ಬಗ್ಗೆ ಕಂಪ್ಲೀಟ್ ಮಾಹಿತಿ, ಅಂದರೆ ಡೇಟ್ ಯಾವಾಗ, ಮೇನ್ ರಥೋತ್ಸವ ಯಾವಾಗ ಬರುತ್ತೆ, ಮತ್ತು ಇದರ ಧಾರ್ಮಿಕ ಎಲ್ಲ ಕಾರ್ಯಕ್ರಮಗಳು ಯಾವಾಗಿಂದ ಸ್ಟಾರ್ಟ್ ಆಗ್ತವೆ, ಮತ್ತು ಪ್ರತಿಯೊಂದು ಕಂಪ್ಲೀಟ್ ಇನ್ಫೋ, ಟ್ರಾವೆಲ್ ಗೈಡು, ದರ್ಶನ ಎಲ್ಲ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಪ್ರತಿ ವರ್ಷ ನಮಗೆ ಮಾಘ ಮಂತಲ್ಲಿ ಬರುವಂತಹ ಜನವರಿ ಮತ್ತು ಫೆಬ್ರವರಿ ಇಸ್ ಕಾಲ್ಡ್ ಆಸ್ ಎ ಮಾಘ ಮಂತ್ ಅಂತ ವೀಕ್ಷಕರೇ. ಆ ಮಂತಲ್ಲಿ ನಮ್ಮ ಜನವರಿ ಟೈಮಲ್ಲಿ ಈ ಕೊಪ್ಪಳದ ಗವಿ ಸಿದ್ದೇಶ್ವರ ಸ್ವಾಮಿ ಮಠ ಇವರ ಜಾತ್ರಾ ಮಹೋತ್ಸವವನ್ನು ವೀಕ್ಷಕರೇ ಜನವರಿ ಫಸ್ಟ್ ವೀಕಲ್ಲಿ ಆರ್ಗನೈಸ್ ಮಾಡ್ತಾರೆ ವೀಕ್ಷಕರೇ. ಅದರಲ್ಲೂ ಈ ಅಜ್ಜನ ಜಾತ್ರೆ ಫೇಮಸ್ ಆಗಿರೋದೆ, ಈ ಗವಿ ಸಿದ್ದೇಶ್ವರ ಸ್ವಾಮಿ ಫೇಮಸ್ ಆಗಿರೋದೆ ಅಜ್ಜನ ಜಾತ್ರೆ ಅಂತ ವೀಕ್ಷಕರೇ. ಈ ಕೊಪ್ಪಳದ ಗವಿ ಸಿದ್ದೇಶ್ವರ ಸ್ವಾಮಿ ಜಾತ್ರೆಯನ್ನು ನಮ್ಮ ದಕ್ಷಿಣ ಭಾರತದ ಪ್ರಸಿದ್ಧ ಕುಂಭಮೇಳ ಅಂತಲೂ ಕೂಡ ಕರೀತಾರೆ ವೀಕ್ಷಕರೇ. ಅಷ್ಟು ಪ್ರಸಿದ್ಧವಾದ ಕುಂಭಮೇಳ ಅಂತಲೇ ಪ್ರಸಿದ್ಧವಾದ ಈ ಜಾತ್ರಾ ಮಹೋತ್ಸವೇ ಈ ನಮ್ಮ ಕೊಪ್ಪಳದ ಗವಿ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ವೀಕ್ಷಕರೇ. ಈ ಜಾತ್ರಾ ಮಹೋತ್ಸವ ಕಂಪ್ಲೀಟ್ ಆಗಿ ಜನವರಿ ಫಸ್ಟ್ ವೀಕಿಂದ 7th ತನಕ ನಡೆಯುತ್ತೆ ವೀಕ್ಷಕರೇ. ಹೋಲ್ ವೀಕ್ ನಡೆಯುವಂಥ ಜಾತ್ರಾ ಮಹೋತ್ಸವ. ಬಟ್ ಇದರಲ್ಲಿ ವಿಶೇಷವಾಗಿ ಜನವರಿ 5, ಜನವರಿ 6, ಜನವರಿ 7 ಇಸ್ ಮುಕ್ತಾಯದ ಕಾರ್ಯಕ್ರಮ. ಹಾಗೆ ಜನವರಿ 5 ಬಂದ್ಬಿಟ್ಟು ತುಂಬಾನೇ ವಿಶೇಷ ವೀಕ್ಷಕರೇ. ತುಂಬಾ ಜನ ಬರೋದು ಜನವರಿ 5, 6. ಹಾಗಾಗಿ ನಿಮಗೆ ಯಾವ ಕಾರ್ಯಕ್ರಮಗಳು ಯಾವ್ಯಾವಾಗ ಸ್ಟಾರ್ಟ್ ಆಗ್ತವೆ, ಡೇಟ್ ಏನು, ಟೈಮಿಂಗ್ಸ್ ಏನು ಅಂತೆಲ್ಲ ನೋಡ್ತಾ ಹೋಗೋಣ ವೀಕ್ಷಕರೇ. ನಾನು ಆಗಲೇ ಹೇಳ್ದಂಗೆ ನಮ್ಮ ಈ ಕೊಪ್ಪಳದ ಗವಿ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ 2026 ಇದನ್ನ ಅಜ್ಜನ ಜಾತ್ರೆ, ಕೊಪ್ಪಳದ ಅಜ್ಜನ ಜಾತ್ರೆ 2026 ಅಂತಲೂ ಕರೀತಾರೆ ವೀಕ್ಷಕರೇ. ಹಾಗಾಗಿ ಈ ಗವಿ ಮಠದ ಜಾತ್ರಾ ಮಹೋತ್ಸವದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವು ಈಗ ನೋಡ್ತಾ ಹೋಗೋಣ ವೀಕ್ಷಕರೇ. ಇದರ ಡೇಟ್ ಬಂದ್ಬಿಟ್ಟು ಜನವರಿ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಈ ಜನವರಿ ಫಸ್ಟ್ ವೀಕಿಂದ 7th ತನಕ ಈ ಜಾತ್ರಾ ಮಹೋತ್ಸವ ಅಲ್ಲಿ ವಿಜೃಂಭಿಸ್ತಾ ಇರುತ್ತೆ ವೀಕ್ಷಕರೇ. ಕೊಪ್ಪಳದಲ್ಲಿ ಎಲ್ಲ ಫೈರ್ ವರ್ಕ್ಸ್ಗಾಗಲಿ, ತುಂಬ ಪಟಾಕಿಗಳ ಸದ್ದಾಗಲಿ ಅಥವಾ ತುಂಬ ಲೈಟ್ಗಳಿಂದ ವಿಜೃಂಭಿಸ್ತಾ ಇರುತ್ತೆ ವೀಕ್ಷಕರೇ ಈ ಗವಿ ಮಠ ವೀಕ್ಷಕರೇ. ಇಲ್ಲಿ ನಿಮಗೆ ಡೇಟು ವೀಕ್ಷಕರೇ ಬಂದ್ಬಿಟ್ಟು ಜನವರಿ 1 ನಿಮಗೆ 1, 2, 3 ಎಲ್ಲ ತುಂಬ ವಿಶೇಷ, ಅಥವಾ 4 ತನಕ ತುಂಬಾನೇ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳಿರ್ತವೆ. ಜನವರಿ 1 ಬಸವ ಪಟ ಆಗಲಿ, ಅದಾದಮೇಲೆ ನಿಮಗೆ ತೆಪ್ಪೋತ್ಸವ ಆಗಲಿ, 2, 3 ಎಲ್ಲ ಪಲ್ಲಕ್ಕಿ ಉತ್ಸವ ಆಗಲಿ, ಅದಾದಮೇಲೆ ನಮಗೆ ಉಡಿ ತುಂಬುವ ಅಲ್ಲಿ ತುಂಬಾನೇ ವಿಶೇಷ ವೀಕ್ಷಕರೇ. ಈ ಉಡಿ ತುಂಬುವ ಕಾರ್ಯಕ್ರಮ ಇದು ಕೂಡ 2, 3 ತುಂಬ ಧಾರ್ಮಿಕ ಕಾರ್ಯಕ್ರಮಗಳು ಈ ನಿಮಗೆ ಜನವರಿ 1, 2, 3, 4ನೇ ತಾರೀಕು ತುಂಬ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ. ಅಲ್ಲಿ ತುಂಬ ವಿಶೇಷ ಅಂದರೆ ನಿಮಗೆ ಗೊತ್ತಿರಬೇಕು, ಈ ಹಬ್ಬದಲ್ಲಿ ಅಂದರೆ ಈ ಜಾತ್ರಾ ಮಹೋತ್ಸವದಲ್ಲಿ ಜಿಲೇಬಿ ಆಗಲಿ, ರೊಟ್ಟಿ ಆಗಲಿ, ಮತ್ತು ಮಿರ್ಚಿ ಮಂಡಕ್ಕಿ ಆಗಲಿ, ಇವು ತುಂಬಾನೇ ಫೇಮಸ್ಸು ಈ ಜಾತ್ರಾ ಮಹೋತ್ಸವದಲ್ಲಿ. ಯಾರೇ ಹೋದ್ರೂ ಅಲ್ಲಿ ಅದು ಸೇವನೆ ಮಾಡ್ದಲೇ ಬರಲ್ಲ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ ನಮ್ಮ ಯಾರ ಸೌತ್ ಕರ್ನಾಟಕ ಸೈಡಿಂದ ಹೋಗಿದ್ದೀರೋ ಪ್ರತಿಯೊಬ್ಬರು ಅಲ್ಲೆಲ್ಲ ಮಿರ್ಚಿ ಮಂಡಕ್ಕಿ ಆಗಲಿ, ಜಿಲೇಬಿ ಆಗಲಿ, ಮತ್ತು ರೊಟ್ಟಿ ಆಗಲಿ ಪ್ರತಿಯೊಬ್ಬರು ಟೇಸ್ಟ್ ಮಾಡಿ. ಆಲ್ರೆಡಿ ತುಂಬ ನ್ಯೂಸ್ ಚಾನಲ್ ಅದರಲ್ಲಿ ತೋರಿಸ್ತಾರೆ. ಪ್ರತಿ ಹಳ್ಳಿಲೂ ಆ ಕಡೆಯಿಂದ ತುಂಬ ಜನ ಯಾರ ದೇವಸ್ಥಾನದ ಹತ್ರ ಎಲ್ಲ ಹೋಗ್ತಾರೆ. ಪ್ರತಿಯೊಬ್ಬರು ಅವರು ಸಾಮೂಹಿಕವಾಗಿ ರೊಟ್ಟಿ ತಟ್ಕೊಂಡು ಅಲ್ಲಿ ರೊಟ್ಟಿನ ತಗೊಂಡು ಹೋಗ್ತಾರಂತೆ ವೀಕ್ಷಕರೇ. ಅದು ಕೂಡ ನಾನು ವಿಡಿಯೋ ನೋಡಿ ನನಗೂ ಅದು ಲಾಸ್ಟ್ ಟೈಮ್ ಎಲ್ಲ ಇಷ್ಟ ಆಗಿತ್ತು. ಹಾಗಾಗಿ ಈ ಸರಿ ನಾನು ಪ್ರತಿಯೊಬ್ಬರಿಗೂ ಜಾತ್ರಾ ಮಹೋತ್ಸವದ ಫಸ್ಟೇ ತಿಳಿಸ್ಕೊಟ್ರೆ ತುಂಬ ಜನ ಹೋಗಿ ಟ್ರಾವೆಲ್ ಮಾಡ್ಬೋದು ಈ ವೀಕಲ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಅದೇ ಹೇಳ್ದಂಗೆ ಜನವರಿ 1 ನಿಮಗೆ ಎಲ್ಲ ಧಾರ್ಮಿಕ ಕಾರ್ಯಗಳು ಸ್ಟಾರ್ಟ್ ಆಗ್ತವೆ. ನೆನ್ಪಿಟ್ಕೊಳ್ಳಿ ಡೇಟ್ ಎಲ್ಲವ, ತೆಪ್ಪೋತ್ಸವ ಯಾವಾಗ, ಬಸವಪಟ ಯಾವಾಗ ಅಂತ. ಅದಾದಮೇಲೆ ಪಲ್ಲಕ್ಕಿ ಉತ್ಸವ 2, 3 ನಡೀತವೆ. ಅದರದೆಲ್ಲ ಟೈಮಿಂಗ್ಸ್ ಗೊತ್ತಿಲ್ಲ, ಬಟ್ ಡೇಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ತೆಪ್ಪೋತ್ಸವ ಎಲ್ಲ ಈವ್ನಿಂಗ್ ನಡೆಯೋದು, ನೈಟ್ ಟೈಮಲ್ಲಿ ನಡೆಯೋದು. ಹಾಗಾಗಿ ತುಂಬಾನೇ ವಿಜೃಂಭಿಸ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ ವೀಕ್ಷಕರೇ. ಹಾಗಾಗಿ ಇದನ್ನ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಕರೆಯುವಂಥ ಜಾತ್ರಾ ಮಹೋತ್ಸವ. ಇದು ವರ್ಷದಲ್ಲಿ ಒಂದ್ಸಲಿ, ಅದು ಕೂಡ ಮಾಘ ಮಂತಲ್ಲಿ ಮಾಡ್ತಾರೆ ವೀಕ್ಷಕರೇ. ಈ ಮಾಘ ಮಂತ್ ಬಂದ್ಬಿಟ್ಟು ಜನವರಿ ಮತ್ತು ಫೆಬ್ರವರಿ, ಅದರಲ್ಲಿ ಜನವರಿ ಫಸ್ಟ್ ವೀಕ್ ಅಂತ ನಡೆಯುವಂಥ ಈ ನಮ್ಮ ಕೊಪ್ಪಳ ಗವಿ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ವೀಕ್ಷಕರೇ. ತುಂಬ ಜನ ವೀಕ್ಷಣೆ ಮಾಡಕ್ಕೆ ಬರೋದೆ ಜನವರಿ 5th 5 ಗಂಟೆ 5 PM ನಮ್ಮ
ಗವಿ ಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಮಹಾರಥೋತ್ಸವ ನಡೆಯುತ್ತೆ ವೀಕ್ಷಕರೇ. ಅದಕ್ಕೆ ಸಾವಿರಾರು ಅಂದರೆ ಲಕ್ಷಾದಿ ಮಂದಿ ಬಂದು ವೀಕ್ಷಣೆ ಮಾಡುವಂಥ ಈ ಜಾತ್ರಾ ಮಹೋತ್ಸವ ವೀಕ್ಷಕರೇ. ಇಲ್ಲಿ ತೇರಿಗೆ ಬಾಳೆಹಣ್ಣು ಎಸೆಯೋದಾಗಲಿ ಅದೆಲ್ಲ ಈ ಸರಿ ನಿಷೇಧ ಮಾಡಬೇಕು, ಎಲ್ಲ ಶೌಚಾಲಯದ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಇದು ಮಾಡಿ ಅನೌನ್ಸ್ ಎಲ್ಲ ಮಾಡಿದ್ದಾರೆ. ಅದನ್ನು ನೋಡ್ಕೊಳ್ಳಿ. ಮತ್ತು ಪ್ರತಿಯೊಂದು ಡಾಕ್ಟರ್ ಫೆಸಿಲಿಟೀಸ್ ಆಗಲಿ, ಮತ್ತು ಇಲ್ಲಿ ಉಳ್ಕೊಳಕ್ಕೋಸ್ಕರ ಎಲ್ಲ ಮಠ, ಎಲ್ಲ ಸ್ಕೂಲು, ಗವಿ ಸಿದ್ದೇಶ್ವರ ಸ್ವಾಮಿ ಮಠದ ಯಾವ ಸ್ಕೂಲು ಕಾಲೇಜುಗಳೆಲ್ಲ ಬರ್ತವೆ ಅಲ್ಲೆಲ್ಲ ವಸತಿಗಳನ್ನು 10,000+ ವಸತಿಗಳನ್ನ ಫ್ರೀ ವಸತಿಯನ್ನು ಆರ್ಗನೈಸ್ ಮಾಡಿದಾರಂತೆ ವೀಕ್ಷಕರೇ. ಆ ಫ್ರೀ ವಸತಿನ ಬುಕ್ ಮಾಡೋಕ್ಕೆ ಅಲ್ಲಿ ನೀವು ದೇವಸ್ಥಾನ ಮಂಡಳಿಗೆ ಕಾಲ್ ಮಾಡಿಕೊಂಡು ಬುಕ್ ಮಾಡ್ಕೋಬೇಕು. ಫ್ರೀ ವಸತಿನೂ ಕೂಡ ಅಲ್ಲಿ ಹೋದ್ಮೇಲೆ ಅವೈಲಬಿಲಿಟಿ ಸಿಗಲ್ವಂತೆ. ನೀವು ಈಗಲೇ ಕೂಡ ಬುಕ್ ಮಾಡಿಕೊಂಡು ಕಾಲ್ ಮಾಡಿಕೊಂಡು ಅಲ್ಲಿ ವಸತಿ ಕೂಡ ತಗೊಬೋದು ಅಂತೆ ವೀಕ್ಷಕರೇ. ಹಾಗಾಗಿ ಅದೊಂದು ಫ್ರೀ ಆಗಿರೋ ವಸತಿ ಆಗಲಿ, ವೈದ್ಯಕೀಯ ತುಂಬ ಅದು ಅವ್ರದ್ದು ಮಟ್ಟದ ಇದು ವೈದ್ಯಕೀಯ ಸ್ಕೂಲ್ಗಳಿಂದ ಯಾರ್ಯಾರು ಮೆಡಿಕಲ್ ಇದು ಮಾಡ್ತಿರೋರು ಎಲ್ಲ ಅಲ್ಲಿ ಬಂದಿರ್ತಾರೆ. ಪ್ರತಿಯೊಂದು ಮೆಡಿಕಲ್ ವ್ಯವಸ್ಥೆ, ಡ್ರಿಂಕಿಂಗ್ ವಾಟರು, ಪ್ರತಿಯೊಂದು ವ್ಯವಸ್ಥೆ, ಲೈಟಿಂಗ್ ವ್ಯವಸ್ಥೆ ಎಲ್ಲನೂ ಕೂಡ ಅಷ್ಟು ಚೆನ್ನಾಗಿರುತ್ತಂತೆ ವೀಕ್ಷಕರೇ. ಈ ಸರಿ ಪ್ರತಿಯೊಬ್ಬರು ಯಾರೇ ಹೋಗಬೇಕು, ಯಾರೇ ವಸತಿ ನೀವೇನಾದ್ರು ಟ್ರೈ ಮಾಡಬೇಕು, ವಸತಿಲಲ್ಲೂ ಉಳ್ಕೋಬೇಕು ಅಂದರೆ ಫ್ರೀ ವಸತಿ ಇರೋದ್ರಿಂದ ಅವರೆಲ್ಲ ಪ್ರತಿಯೊಂದು ಅವರ ಎಲ್ಲ ಸ್ಕೂಲು, ಕಾಲೇಜು, ಎಲ್ಲ ಕೇಂದ್ರಗಳಲ್ಲೂ ಅವರು ಕೊಪ್ಪಳದಲ್ಲಿ ಅವರು ಆರ್ಗನೈಸ್ ಮಾಡಿದಾರಂತೆ ವಸತಿನ ವೀಕ್ಷಕರೇ. ಪ್ರತಿಯೊಬ್ಬರು ಅವ್ರಿಗೆ ಕಾಲ್ ಮಾಡಿಕೊಂಡು ವಸತಿನ ಕೂಡ ನೀವು ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಾದಮೇಲೆ ಬಂದ್ಬಿಟ್ಟು 5th, 6th, 7th ಮೇಯ್ನ್ ವೀಕ್ಷಕರೇ ಕಾರ್ಯಕ್ರಮಗಳು, ತುಂಬಾ ವಿಶೇಷ ಕಾರ್ಯಕ್ರಮಗಳನ್ನು ನೀವು ಕಣ್ತುಂಬ್ಕೊಬೋದು. ಅದರಲ್ಲಿ ಜನವರಿ 5th ಮಹಾರಥೋತ್ಸವ ನಡೆಯುತ್ತೆ. ಅದು ಕೂಡ 5 PM ಮಹಾರಥೋತ್ಸವ ನಡೆಯೋದು. ಅಲ್ಲೂ ಕೂಡ ತುಂಬಾ ಲಕ್ಷಾದಿ ಮಂದಿ ಅಂತ ಕಣ್ತುಂಬ್ಕೊಳ್ಳುವಂಥ ಜಾತ್ರಾ ಮಹೋತ್ಸವ ಈ ನಮ್ಮ ಗವಿ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ವೀಕ್ಷಕರೇ. ಅದಾದಮೇಲೆ 6th ವೀಕ್ಷಕರೇ ದೀಕ್ಷಾದಂಡ ನಮಸ್ಕಾರ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತೆ. ಅದನ್ನು ಕೂಡ ನೀವು ಅದನ್ನು ಕಣ್ತುಂಬ್ಕೋಬಹುದು ಜನವರಿ 6th. 7th ನಿಮಗೆ ಎಂಡಿಂಗ್ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಕಲ್ಚರಲ್ ಪ್ರೋಗ್ರಾಮ್ಗಳು ನಿಮಗೆ 7th ಕೂಡ ನಡೆದು ಅವತ್ತಿಂದ ಜಾತ್ರೆ ಸಮಾಪ್ತ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಯಾರೇ ನೀವು ಭಾಗವಹಿಸಬೇಕು ಅಂತಿದ್ರು ಈ ಡೇಟ್ನ ನೋಡ್ಕೊಳ್ಳಿ. ಪ್ರತಿಯೊಬ್ಬರು ಡೇಟು ಮತ್ತು ಟೈಮಿಂಗ್ಸು ಅಂದರೆ ಜಾತ್ರಾ ಮಹೋತ್ಸವ ತೇರಿನ ಟೈಮಿಂಗ್ಸು 5 PM 5th ಜನವರಿ 5th ಜಾತ್ರಾ ಮಹೋತ್ಸವ. ಅದಾದಮೇಲೆ ನಿಮಗೆ ಪ್ರತಿಯೊಂದು ಬಸವ ಪಟ ಆಗಲಿ, ತೆಪ್ಪೋತ್ಸವ ಆಗಲಿ, ಪಲ್ಲಕ್ಕಿ ಉತ್ಸವ ಆಗಲಿ, ಅಥವಾ ಉಡಿ ತುಂಬುವ ಕಾರ್ಯಕ್ರಮ ಆಗಲಿ, ಯಾವ್ಯಾವ ಡೇಟಲ್ಲಿ ಬರ್ತವೆ ಪ್ರತಿಯೊಂದು ನಾನು ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ. ಅದನ್ನು ಕೂಡ ಪ್ರತಿಯೊಂದು ನಿಮಗೆ ಪಾಂಪ್ಲೆಟ್ ಅವರು ಕೊಟ್ಟಿರೋದ್ರಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲ ಅಂದ್ರೂ ಆ ಮಂಡಳಿಗೆ ಕಾಲ್ ಮಾಡ್ಕೊಂಡ್ಬಿಟ್ಟು ಅವರ ಈ ಕೊಪ್ಪಳ ಗವಿ ಸಿದ್ದೇಶ್ವರ ಮಠ ಮಂಡಳಿ ಇರ್ತಾರಲ್ಲ ಅವ್ರಿಗೆ ಕಾಲ್ ಮಾಡಿಕೊಂಡು ಇನ್ಫಾರ್ಮೇಷನ್ ಏನೇ ಬೇಕಾದರೂ ವಸತಿ ಬುಕ್ಕಿಂಗ್ ಆಗಲಿ ಏನೇ ಬುಕ್ಕಿಂಗ್ ಅವ್ರಿಗೆ ಹತ್ರ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಬೋದು. ನಾನು ಡಿಸ್ಕ್ರಿಪ್ಷನ್ಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ ವೀಕ್ಷಕರೇ. ಅದಾದಮೇಲೆ ಪ್ರಸಿದ್ಧವಾದವರ ಪೂಜಾ ಇದುಗಳು, ರೊಟ್ಟಿ ಆಗಲಿ ಮತ್ತು ಮಂಡಕ್ಕಿ ಆಗಲಿ, ಜಿಲೇಬಿಗಳನ್ನ ಸೇವನೆ ಮಾಡೋದ್ರಲ್ಲಿ ಯಾರು ಬರಬೇಡಿ, ತುಂಬಾ ಚೆನ್ನಾಗಿರುತ್ತೆ ಮಂಡಕ್ಕಿ. ಅದು ಕೂಡ ಜನವರಿ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಚಳಿ ಟೈಮಲ್ಲಿ ಪ್ಲೀಸ್ ಟ್ರೈ ಮಾಡಿ ಎಲ್ಲರೂ. ಅದಾದಮೇಲೆ ವೀಕ್ಷಕರೇ ಟ್ರಾವೆಲ್, ನೀವು ಹೇಗೆ ಟ್ರಾವೆಲ್ ಮಾಡಿ, ಬೆಂಗಳೂರಿಂದ ಬರ್ತಾಯಿದ್ರೆ ಬೆಂಗಳೂರಾಗಲಿ, ಹುಬ್ಬಳ್ಳಿ ಆಗಲಿ, ಧಾರವಾಡ ಆಗಲಿ, ಗದಗ, ಕೊಪ್ಪಳ, ಗೊದಗಲ್ಲಿ ಎಲ್ಲೆಂದರೆ ಕೊಪ್ಪಳಗೆ ತುಂಬಾ ಈಜಿ. ಹೊಸಪೇಟೆ, ಈಗ ಏನಾದ್ರು ನೀವು ರೈಲಲ್ಲಿ ಬರ್ತಿದ್ದೀರಂದ್ರೆ ಕೊಪ್ಪಳಗೂ ಒಂದು ರೈಲ್ವೆ ಸ್ಟೇಷನ್ ಇದೆ, ಅಲ್ಲಾಂದರೆ ಹೊಸಪೇಟೆ ರೈಲ್ವೆ ಸ್ಟೇಷನ್ ಕೂಡ ಇದೆ. ಈ ಕೊಪ್ಪಳ ರೈಲ್ವೆ ಸ್ಟೇಷನಿಂದ ವೀಕ್ಷಕರೇ 3.1 ಕಿಲೋಮೀಟರ್ ಗವಿ ಮಠ, ಅಲ್ಲಿಂದ ನೀವು ಲೋಕಲ್ ಆಟೋ ಇಂದನೂ ಕೂಡ ಬರ್ಬೋದು ವೀಕ್ಷಕರೇ. ಇಲ್ಲ ಮೇನ್ ಕೊಪ್ಪಳ ಬಸ್ ಸ್ಟ್ಯಾಂಡಿಂದ ಬರ್ತೀನಿ, ಅಲ್ಲೂ ಕೂಡ 2.5 ಕಿಲೋಮೀಟರ್ ಗವಿ ಮಠ, ಅದು ದೇವಸ್ಥಾನ ಬಂದ್ಬಿಟ್ಟು ವೀಕ್ಷಕರೇ. ಮಠ ಮತ್ತು ದೇವಸ್ಥಾನ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಬಂದ್ಬಿಟ್ಟು ಅಲ್ಲಿ ಅದು 2.5 ಕಿಲೋಮೀಟರ್ಲಿ ಬರುತ್ತೆ ವೀಕ್ಷಕರೇ. ಹಾಗಾಗಿ ನಿಮಗೆ ಏನೇ ಟ್ರಾವೆಲ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಎಲ್ಲಿಂದ ಹೇಗೆ ಹೋಗಬೇಕು ಅನ್ನೋದು ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಕಮೆಂಟ್ಸ್ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ನಮ್ಮ ಈ ಗವಿ ಸಿದ್ದೇಶ್ವರ ಸ್ವಾಮಿಗೆ ಸರ್ವರಿಗೂ ಸ್ವಾಗತ. ಮತ್ತು ಏನೇ ನೀವು ಇನ್ಫಾರ್ಮೇಷನ್ ಜಾತ್ರಾ ಮಹೋತ್ಸವದ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಐ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್. ಬಾಯ್.